ನಮಸ್ಕಾರ, ನಾನ್ ಗೋಪಿ ಕುಮಾರ್ ಕ್ರಿಯೇಷನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಮಧುಬಾಲ ಬ್ಲೌಸ್ ನ 28-30 ಸೈಜ್ ನ ಕಟ್ ಮಾಡಿ ಒಂದು ಪೇಪರ್ ಕಟಿಂಗ್ ನ ಮಾಡಿ ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆಲ್ರೆಡಿ ಈ ತರ ವಿಡಿಯೋನ ನಾನು ಎರಡು ವಿಡಿಯೋ ಮಾಡಿದೀನಿ, ಆಮೇಲೆ ಸ್ಟಿಚಿಂಗ್ ಮಾಡಿದೀನಿ. ಆದ್ರೆ ಇದ್ರ ಮತ್ತೆ ನಮ್ಗೆ ಕಾಮೆಂಟ್ಸ್ ಆಗ್ಲಿ ಇಲ್ಲ ಫೋನ್ ಕಾಲ್ಸ್ ಆಗ್ಲಿ ವಾಟ್ಸ್ಆಪ್ ಮೆಸೇಜ್ ಆಗ್ಲಿ ಏನ್ ಬರ್ತಾ ಇದೆ ಅಂದ್ರೆ, ಸರ್ ಸ್ವಲ್ಪ ಸುಲಭವಾಗಿ ಈಸಿ ಮೆಥಡ್ ಅಲ್ಲಿ ಯಾವ್ದಾದ್ರು ಹೇಳ್ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಪೇಪರ್ ಕಟಿಂಗ್ ಮಾಡಿ ಚಿಕ್ಕ ಸೈಜ್ 28 ಸೈಜ್ ನ ಯಾವ ತರ ಕಟ್ ಮಾಡಬೇಕು, 28-30 ಯಾವ ತರ ಕಟ್ ಮಾಡಬೇಕು, ಯಾವ ತರ ಮಾರ್ಕ್ ಮಾಡಬೇಕು, ಆರ್ಮಲ್ ಡೌನ್ ಎಷ್ಟು ಮಾಡಬೇಕು, ಶೋಲ್ಡರ್ ಎಷ್ಟು ಇಟ್ಕೋಬೇಕು, ಬ್ಯಾಕ್ ರೌಂಡ್ ಶೇಪ್ ಇರೋದ್ರಿಂದ ಶೋಲ್ಡರ್ ಎಷ್ಟು ಇಟ್ಕೋಬೇಕು ಅನ್ನೋದು ಪ್ರತಿಯೊಂದು ಬರ್ಕೊಂಡು ಮಾರ್ಕ್ ಮಾಡ್ಕೊಂಡು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಕಟಿಂಗ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಅದರಿಂದ ಇನ್ನೊಂದ್ಸರಿ ಈ ವಿಡಿಯೋನ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ನೀಟಾಗಿ ಅಬ್ಸರ್ವ್ ಮಾಡಿ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಆ ರೀತಿ ನೋಡ್ಬೇಕಾದ್ರೆ ಮತ್ತೆ ಏನಾದ್ರು ಡೌಟ್ ಬಂದೆ ಕಾಲ್ ಮಾಡಿ, ಖಂಡಿತವಾಗ್ಲೂ ಇನ್ನೊಂದು ಹೆಲ್ಪ್ಫುಲ್ ಆಗುವಂತ ವಿಡಿಯೋ ನಿಮ್ಗೆ ಮಾಡ್ತೀನಿ. ಅದೇ ರೀತಿ ಹೆಚ್ಚು ಕಮ್ಮಿ ನಮ್ಮ ಚಾನಲ್ ಅಲ್ಲಿ 300 ವಿಡಿಯೋ ಮೇಲ್ ಮಾಡಿದ್ದೀನಿ, ಎಲ್ಲರಿಗೂ ಯೂಸ್ಫುಲ್ ಆಗುವಂತ ವಿಡಿಯೋ. ಅದರಲ್ಲಿ ಏನೋ ಡೌಟ್ ಬಂತು ನೀವು ಚೆಕ್ ಮಾಡ್ಕೊಳ್ಳಿ. ನಾರ್ಮಲ್ ಬ್ಲೌಸ್ ಇಂದ ಹಿಡಿದು ಕಟೋರಿ ಬ್ಲೌಸ್, ಡಾಟಲ್ ಬ್ಲೌಸ್ ಈ ತರ ಸುಮಾರು ಮಾಡಿದ್ದೀನಿ. ನಮ್ಮಲ್ಲಿ ರೆಡಿ ಆಗುವಂತ ಬ್ಲೌಸ್, ಫ್ರಾಕ್ಸ್ ಎಲ್ಲ ರೀಲ್ಸ್ ತರ ಶಾರ್ಟ್ ವಿಡಿಯೋಸ್ ತರನು ಅದನ್ನು ಹಾಕ್ತಾ ಇದ್ದೀನಿ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ನನಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ ಆಗುವಂತ ವಿಡಿಯೋಗಳು ಮಾಡ್ತಾ ಇದ್ದೀನಿ. ಓಕೆನಾ? ಜಾಸ್ತಿ ಮಾತಾಡಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. 28 ಸೈಜ್ ಎಲ್ಲ ಇಲ್ಲಿ ಬರ್ಕೊಂಡಿದ್ದೀನಿ. ಲೆಂತ್ 12.5 ಇದೆ, ಶೋಲ್ಡರ್ 14 ಇದೆ, ಫ್ರಂಟ್ ಡೀಪ್ 7.5, ಚೆಸ್ಟ್ ಲಾಟ್ ಲೆಂತ್ 8.5, 11, ಸ್ಲೀವ್ ಲೆಂತ್ 10.5, ಸ್ಲೀವ್ ರೌಂಡ್ 8, ಆರ್ಮ್ ಹೋಲ್ 13 ಇದೆ, ಬ್ಯಾಕ್ ಡೀಪ್ 9 ಇದೆ, ಅಪ್ಪರ್ ಚೆಸ್ಟ್ 29, ಚೆಸ್ಟ್ 30.5, ವೇಸ್ಟ್ 23. ಇದನ್ನ ಯಾವ ತರ ಕಟ್ ಮಾಡಬೇಕು ಅಂತ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಫಸ್ಟ್ ಸ್ಲೀವ್ಸ್ ರೆಗ್ಯುಲರ್ ಆಗಿ ನಿಮ್ಗೆ ಗೊತ್ತು, ಎಲ್ಲ ನಮ್ಮ ಫಾಲೋವರ್ಸ್ಗೆಲ್ಲಾನು ಫಸ್ಟ್ ಸ್ಲೀವ್ಸ್ ಕಟ್ ಮಾಡ್ಕೊತೀನಿ. ಇದು ಹಾರ್ಮೋಲ್ ಬಂದ್ಬಿಟ್ಟು 13 ಇರೋದ್ರಿಂದ ನಾನೇನ್ ಮಾಡಿದ್ದೀನಿ ನೋಡಿ, ಈ ಲೆಂತ್ ನ 3 ಇಂಚಿಗೆ ತಗೊಂಡಿದ್ದೀನಿ. 3 ಇಂಚಿಗೆ ತಗೊಂಡು ಇಲ್ಲಿ ಮಾಮೂಲಿ ರೆಗ್ಯುಲರ್ 1/4 ಇಂಚ್ ಕಮ್ಮಿ ಕಟ್ಕೊಂಡು ಮತ್ತೆ ಶೇಪ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ ಅಲ್ಲಿ ಏನ್ ಡೌಟ್ ಇದೆ ಅಂದ್ರೆ ನಿಮ್ಗೆ ನಾವು ಹಿಂದೆ ವಿಡಿಯೋದಲ್ಲಿ ಚೆಕ್ ಮಾಡ್ಕೋಬಹುದು. ನೋಡಿ ಎಷ್ಟು ನೀಟಾಗಿ ಶೇಪ್ ಬಂದಿದೆಯಾ. ಅದರಿಂದ ಸ್ಲೀವ್ಸ್ ಜಾಸ್ತಿ ತೋರ್ಸಕ್ಕಲ್ಲ, ಎಲ್ಲ ವಿಡಿಯೋದ್ರಲ್ಲಿ ಡೌಟ್ ಬಂದ್ರೆ ತೋರಿಸ್ಕೊಡ್ತೀನಿ. ಅದೇ ರೀತಿ ಇದು ಮಧುಬಾಲ ಬ್ಲೌಸು ಪ್ಲಸ್ ಬ್ಯಾಕ್ ಬಟನ್ ಬೇಕಂತೆ. ಅದರಿಂದ ನಾವು ಫಸ್ಟ್ ಅಲ್ಲಿ ಉಕ್ಸ್ಗೆ ಮಾರ್ಜಿನ್ ಬೇಕು. ಇಲ್ಲಿ ಉಕ್ಸ್ ಹಾಕೋದಕ್ಕೆ, ಆ ಉಕ್ಸ್ಗೆ ಮಾರ್ಜಿನ್ ಅನ್ನೋದು ನಾವು ಲೈನ್ ಹಾಕೊಳ್ಳೋಣ. ಫಸ್ಟ್ ಲೈನು ನೋಡಿ, ಉಕ್ಸ್ಗೆ ನಾವೆಷ್ಟು ಮಾರ್ಜಿನ್ ಹಿಡಿತೀವೋ ಉಕ್ಸ್ ಪಟ್ಟಿ ಅಂಟ ಪಟ್ಟಿ ಹೊಲಿಯಕ್ಕೆ ಅಷ್ಟು ಮಾತ್ರ ಮಾರ್ಜಿನ್ ಅನ್ನೋದು ಲೈನ್ ಹಾಕಿದ್ದೀನಿ ಫಸ್ಟ್. ಅದಾದ್ಮೇಲೆ ಕೆಳಗಡೆ ಇಲ್ಲಿ ಫೋಲ್ಡಿಂಗ್ ಮಾಡಕ್ಕೆ ನಮ್ಗೆ ಮಾರ್ಜಿನ್ ಬೇಕು ಹೊಲಿಬೇಕಾದ್ರೆ, ಅದಕ್ಕೊಂದು ಲೈನು ನೋಡಿ, ಈ ಕಡೆ ಲೈನ್ ಹಾಕೊಂಡಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್, ಬ್ಲೌಸ್ ಉದ್ದ ಎಷ್ಟು ಬೇಕು ಅಂದ್ರೆ 12.5 ಬೇಕು. 12.5 ಕರೆಕ್ಟ್ ಆಗಿ ಇಟ್ಕೊಂಡು ಇಲ್ಲೊಂದು ಆರ್ಮೋಲ್ ಡೌನ್ 13 ಇದೆ, ಜ್ಞಾಪಕ ಇಟ್ಕೊಳ್ಳಿ. 5 ಮಾಡ್ಕೋಬೇಕು. ಹೆಚ್ಚು ಕಮ್ಮಿ ಬಂದ್ರೆ ನಾವು ಹೆಂಗ್ ಸರಿಪಡಿಸ್ಕೊಳ್ಳೋಂತ ನಿಮ್ಗೆ ಗೊತ್ತು. ಮತ್ತೆ ಇದು ಡೀಪ್ ಬಂದ್ಬಿಟ್ಟು 9 ಇಂಚ್ ಇದೆ, 9ರಲ್ಲಿ 1/4 ಇಂಚ್ ಕಮ್ಮಿ ತಗೋಬೇಕು. 1/4 ಇಂಚ್ అనేది ಕಮ್ಮಿ ತಗೋಬೇಕು, ಹೊಲಿಯಕ್ಕೆ ಮಾರ್ಜಿನ್ ಬೇಕು ಅದಕ್ಕೆ. ಮತ್ತೆ ಅದೇ ರೀತಿ ಮುಂದಕ್ಕೆ ಹೋಗಿ ಇಲ್ಲಿ 5 ಇಂಚು, ಇಲ್ಲಿ ಇದು ಆರ್ಮೋಲ್ ಡೌನ್ 5 ಇಂಚು ಡೀಪ್ ಗಿಲ್ ಮಾಡ್ಕೊಂಡಿದ್ದೀನಿ. ಇವಾಗ ಲೈನ್ ಎಲ್ಲಾನು ಜಾಯಿಂಟ್ ಮಾಡೋಣ, ಯಾಕಂದ್ರೆ ಈ ಕಡೆ ಹೆಚ್ಚು ಕಮ್ಮಿ ಬರಬಾರ್ದು, ಹಿಂಗೆ ಅಪ್ ಅಂಡ್ ಡೌನ್ ಆಗೋದು. ಅದಕ್ಕೋಸ್ಕರ ಇಲ್ಲಿ ಒಂದೇ ಸಮ ಇಟ್ಕೊಂಡು ಒಂದೇ ಸಮ ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಆರ್ಮೋಲ್ಗೆ ಒಂದು ಲೈನು, ಇಲ್ಲಿ ನೆಕ್ ಡೀಪ್ಗೆ ಒಂದು ಲೈನ್ ಹಾಕೊಂಡಿದ್ದೀನಿ. ಸೊ ಇಷ್ಟು ಕೆಲಸ ಆಗಿದೆ. ಅದಾದ್ಮೇಲೆ ಇಲ್ಲಿ ವೇಸ್ಟ್ ರೌಂಡ್ ಬಂದ್ಬಿಟ್ಟು ನಮ್ಗೆ 23 ಇದೆ. 23 4 ಭಾಗ ಮಾಡಿದ್ರೆ 5/4 ಬರುತ್ತೆ. 5/4 ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಡಾಟ್ ಮಾರ್ಜಿನ್, ಇಲ್ಲೊಂದು ಡಾಟ್ ಸೈಡ್ಗೆ. ಮತ್ತೆ ಚೆಸ್ಟ್ ಬಂದ್ಬಿಟ್ಟು 29 ಇದೆ, ಅಪ್ಪರ್ ಚೆಸ್ಟ್ 30.5 ಇದೆ. ಇವಾಗ ಏನ್ ಮಾಡ್ಬೇಕು, ಈ ಪೋರ್ಷನ್ ಅಲ್ಲಿ ನಾವು 29 ಇಡಬೇಕು. ಯಾಕಂದ್ರೆ ಇಲ್ಲಿ 1.5 ಇಂಚ್ ಡಿಫರೆನ್ಸ್ ಇರುತ್ತೆ, ಅದಕ್ಕೆ 29 ಇಡಬೇಕು. ಇಲ್ಲಿ ಲೂಸ್ ಬಂದ್ಬಿಟ್ಟು ನಾವು ಫ್ರಂಟಲ್ ಕಪ್ಸ್ ಅಲ್ಲಿ ಆ 1.5 ಇಂಚ್ ಲೂಸ್ ಅನ್ನೋದು ಕೊಟ್ಟಾಗ ನಮ್ಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀನಿ ನಾನು ಇಲ್ಲಿ 29 ಮಾರ್ಜಿನ್ ಇಟ್ಕೊಂತ ಇದ್ದೀನಿ. ಅದಾದ್ಮೇಲೆ ಇಲ್ಲಿ ಸಣ್ಣ ಇರೋದ್ರಿಂದ ನಾವ್ ಎಷ್ಟು ಮಾಡ್ಬೇಕು, 3 ಇಂಚ್ ಬ್ರಾಡ್ ತಗೋಬೇಕು. ಮತ್ತೆ ಇಲ್ಲಿ ಶೋಲ್ಡರ್ ಎಷ್ಟು ಇಟ್ಕೋಬೇಕು ಅಂದ್ರೆ 14 ಇರೋದ್ರಿಂದ ನಾನೇನ್ ಮಾಡ್ತಾ ಇದೀನಿ, ಇಲ್ಲಿ 11 ಇಟ್ಕೊಂತ ಇದೀನಿ.
ಆಮೇಲೆ ಇಲ್ಲಿ ಒಂದ್ ಸೈಡ್ ಶೋಲ್ಡರ್ ಎಷ್ಟು ಬೇಕು ಅಂತ ಒಬ್ಬೊಬ್ರಿಗೆ ಒಂದೊಂದ್ ತರ ಬೇಕಾಗುತ್ತೆ, ಅದನ್ನ ನೋಡ್ಕೊಂಡು ಮಾಡ್ಕೋಬಹುದು. ನಾನು ಇಲ್ಲಿ 3 ಇಂಚ್ ಬ್ರಾಡ್ ತಗೊಂತೀನಿ. ಅವಾಗ ಶೋಲ್ಡರ್ ಒಂದ್ ಸೈಡು 2 ಇಂಚ್ ಬರುತ್ತೆ, ಒಂದ್ ಸೈಡ್ ಶೋಲ್ಡರ್ 2 ಇಂಚ್ ಬರುತ್ತೆ. ನಿಮ್ಗೆ ಏನಾದ್ರು ಬೇಕು ಅಂತ ಇನ್ನು ಜಾಸ್ತಿ ಬೇಕು ಅಂತಂದ್ರೆ ಇದನ್ನ ಈ ಕಡೆ ತಗೊಳ್ಳಿ, ಇದನ್ನೇನು ಮುಟ್ಟಕ್ಕೆ ಹೋಗ್ಬಾರ್ದು, ಇದನ್ನ ಈ ಕಡೆ ತಗೋಬೇಕು. ಅದಾದ್ಮೇಲೆ ಇಲ್ಲಿ ಹಿಂಗ್ ರೌಂಡ್ ಟೈಯಿಂಗ್ ಬಂದು ಈ ತರ ರೌಂಡ್ ಬರ್ಬೇಕಂತೆ, ಅದಕ್ಕೋಸ್ಕರ ಇಲ್ಲೊಂದು 2 ಮುಕ್ಕಾಲ್ಗೆ ಇಟ್ಕೊಂತೀನಿ. ಇದು 2 ಮುಕ್ಕಾಲು ನೋಡಿ. ಇವಾಗ ಇದನ್ನ ನೀಟಾಗಿ ಹಿಂಗ ರೌಂಡ್ ಆಗಿ ತಗೋಬೇಕು. ಮತ್ತೆ ಇಲ್ಲಿ ಇದನ್ನ ಹಿಂಗ್ ರೌಂಡ್ ಆಗಿ ನಾವೇ ತಗೋಬೇಕು. ಇಲ್ಲಿ ಕಟಿಂಗ್ ಮಾಡಬೇಕು, ಇಲ್ಲಿ ಕಟ್ ಮಾಡಬೇಕು, ಇಲ್ಲಿ ಸ್ವಲ್ಪ ಇದನ್ನ ಕಟ್ ಮಾಡಬೇಕು, ಇಲ್ಲ ಅಂದ್ರೆ ಫುಲ್ ಕ್ಲೋಸ್ ಆಗ್ಬಿಡುತ್ತೆ, ಟೈಯಿಂಗ್ ತರ ಚೆನ್ನಾಗಿರಲ್ಲ. ಆಮೇಲೆ ಇಲ್ಲಿ ಎಷ್ಟಿದೆ 11 ಇಟ್ಟಿದೀವಿ ಶೋಲ್ಡ್ರು. ಇದು ಶೋಲ್ಡರ್ ಬಂದ್ಬಿಟ್ಟು 11 ಇಟ್ಟಿದೀವಿ. ಇಲ್ಲೂ ಅಷ್ಟೇ ಸೇಮ್ 11ಗೆ ಒಂದು ಚುಕ್ಕೆ ಇಟ್ಕೊಳ್ಳಿ. ಈ ಲೈನು ಜಾಯಿನ್ ಮಾಡಿ. ಅದಾದ್ಮೇಲೆ ವೇಸ್ಟ್ ಮತ್ತೆ ಚೆಸ್ಟ್ಗೆ ನಾವು ಮಾರ್ಕ್ ಮಾಡಕ್ಕಿರೋ ಪ್ರಕಾರ ಜಾಯಿನ್ ಮಾಡಿ. ಮತ್ತೆ ನಿಮ್ಗೆ ಮಾರ್ಜಿನ್ ಎಷ್ಟು ಬೇಕು ಅಂತಂದ್ರೆ ಅಷ್ಟು. ನಾನಿವಾಗ 1/4 ಸ್ಕೇಲ್ ಅಷ್ಟು ಇಟ್ಕೊಳ್ತೀನಿ, ಒಂದು ಲೈನ್ ಹಾಕೊಂಡೆ. ಓಕೆ. ಅದಾದ್ಮೇಲೆ ಇದನ್ನ ನೀಟಾಗಿ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ ಆರ್ಮೋಲು. ಇವಾಗ ಎಲ್ಲ ಮೆಜರ್ಮೆಂಟ್ ನಾವು ಚೆಕ್ ಮಾಡ್ಕೊಂಡಿದೀವಿ ನೋಡಿ. ವೇಸ್ಟ್ ಚೆಸ್ಟ್ ವೇಸ್ಟ್ ಎಲ್ಲ ಬರ್ದಿದೀವಿ. ಆರ್ಮೋಲ್ ಡೌನ್ ಇದೆಷ್ಟು ಮಾಡಿದೀವಿ 5. ಇವಾಗ ಇದನ್ನ ಹಿಂಗ್ ಚೆಕ್ ಮಾಡ್ಕೊಳ್ಳಿ ನೋಡಿ, 13 ಕರೆಕ್ಟ್ ಆಗಿ ಬರ್ತಾ ಇದೆ. ಹಂಗಾದ್ರೆ ಫಿಟ್ಟಿಂಗು ಕರೆಕ್ಟ್ ಆಗಿ ಬರುತ್ತೆ ಅಂತ. ಇವಾಗ ಏನ್ ಮಾಡ್ಬೇಕು, ಫ್ರಂಟ್ ನ ಕಟ್ ಮಾಡ್ಕೊ. ಇದು ಹುಕ್ಸ್ಗೆ, ಇದು ಕೆಳಗಡೆ ಪಳ್ಳಿಗೆ, ಇದು ಮೇಲ್ಗಡೆ ಪಳ್ಳಿಗೆ ಈ ಮೆಜರ್ಮೆಂಟ್ ಎಲ್ಲ ಬರ್ದಿದ್ನಿ, ನೀವು ಫಾಲೋ ಮಾಡ್ಕೊಳ್ಳಿ. ಡೌಟ್ ಬಂತು ಅಂದ್ರೆ ನಾನು ಆಲ್ರೆಡಿ 34 38 ಎಲ್ಲ ಮಾಡಿದ್ನಿ, 28 ಸೈಜ್ ಮಾಡಿಲ್ಲ. ಅದಕ್ಕೋಸ್ಕರ ಇದು ಒಂದು ಮಾರ್ಕ್ಸ್ ಮಾಡ್ಬಿಡೋಣ ಪೇಪರ್ ಕಟಿಂಗ್ ಅಂತ. ಅದು ಬಂದ್ಬಿಟ್ಟು ಇದು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಈ ಸೈಜ್ ಮೆಜರ್ಮೆಂಟು ಅವ್ರು ಇವಾಗ ಶಾಪ್ ಹತ್ರನೇ ಬಂದು ತಗೊಂಡ್ ಹೋಗ್ತಾರೆ. ಅದಕ್ಕೋಸ್ಕರ ಅವ್ರಿಗೂ ಬೇಕು ಅಂದ್ರು, ಸರಿ 2 ಆಗ್ಲಿ ಅಂತ ಮಾಡ್ತಾ ಇದ್ದೀನಿ ನೋಡಿ. ಮಾರ್ಜಿನ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ಮತ್ತೆ ಈ ಕಡೆ ಸೇಮ್. ಮತ್ತೆ ಈ ಲೈನ್ ಮೇಲೆನೆ ಹಿಂಗೆ ನೀಟಾಗಿ ರೌಂಡ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದೀವಿ, ಕಟ್ ಮಾಡ್ಕೊಳ್ಳಿ ನೋಡಿ ಎಷ್ಟಾಯ್ತು. ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಮತ್ತೆ ಇಲ್ಲೊಂದು ಡಾಟದು ಲೈನ್ ಹಾಕೋದು ಮರ್ತ್ಬಿಟ್ಟೆ, ಇದು ಡಾಟದು. ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಇವಾಗ ಇದು ಆರ್ಮೋಲ್ ಕರೆಕ್ಟ್ ಆಗಿದೀವಲ್ಲ ಅಂತ ಚೆಕ್ ಮಾಡಬೇಕು. ನಾವು ರೆಗ್ಯುಲರ್ ಆಗಿ ಯಾವಾಗೂ ಸ್ಲೀವ್ಸ್ ನಾವು ಕಟ್ ಮಾಡ್ಕೊಂಡಿರ್ತೀವಿ, ಅದನ್ನ ನಾವ್ ಹೆಂಗ್ ಅಟ್ಯಾಚ್ ಮಾಡ್ತೀವೋ ಅದೇ ರೀತಿ ನೀವು ನಿಧಾನಕ್ಕೆ ಹಿಂಗೆ ಅಟ್ಯಾಚ್ ಮಾಡ್ಕೊಂಡ್ ಬನ್ನಿ ನೋಡಿ. ಕರೆಕ್ಟ್ ಆಗಿ ಬಂತು. ಸೊ ಇದು ಕರೆಕ್ಟ್ ಆಗಿದೆ ಅಂತ ನಿಮ್ಗೆ ಅರ್ಥ ಆಯ್ತು. ಇವಾಗ ಫ್ರಂಟ್ ಇದ್ರಲ್ಲಿ ಕೂರಲ್ಲ, ನೋಡು ಇದು ಫ್ರಂಟ್ ಬಟನ್ ಇಲ್ಲ, ಸಾರಿ ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ಇಲ್ಲಿ ಹುಕ್ಸ್ ಮಾರ್ಜಿನ್ ಕೊಟ್ಟಿದ್ದೆ, ಇಲ್ಲೂ ಹುಕ್ಸ್ ಮಾರ್ಜಿನ್ ಏನ್ ಬೇಡ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಸ್ಟ್ರೈಟ್ ಆಗಿ ಫಸ್ಟ್ ಒಂದು ಲೈನ್ ಹಾಕೊಂತೀನಿ. ಅದಾದ್ಮೇಲೆ ಇದು ಬ್ಯಾಕ್ ಹುಕ್ಸ್ ಅಲ್ಲ, ಈ ಲೈನ್ ಮೇಲೆ ಲೈನ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ, ಯಾಕಂದ್ರೆ ಫ್ರಂಟ್ ಅಲ್ಲಿ ಲೂಸ್ ಬರಬಾರ್ದು ಅದಕ್ಕೆ. ಅದಾದ್ಮೇಲೆ ಇದು ಪೇಪರ್ ಜರಗ್ದಿರ ಒಂದು ಸ್ಕೇಲ್ ಅನ್ನೋದು ಹಾಕೊಳ್ಳಿ. ಅದಾದ್ಮೇಲೆ ಫ್ರಂಟ್ ಲೆಂತ್ ಎಷ್ಟು, ಡಾಟ್ ಲೆಂತ್ 8 11 ಇದೆ, ಅಲ್ಲಿಂದ 2 ಇಂಚ್ ಗ್ಯಾಪ್ ಬರಬೇಕು. ಇಲ್ಲಿ ಕೆಳಗಡೆ ಅರ್ಧ ಇಂಚ್ ಗ್ಯಾಪ್ ತಗೊಳ್ಳಿ, ಜಾಸ್ತಿ ಬೇಡ, ಯಾಕಂದ್ರೆ ಸಣ್ಣ ಚಿಕ್ಕವ್ರು ಇದಾರಲ್ಲ, ಚಿಕ್ಕ ಸೈಜ್, ಅದರಿಂದ ನೋಡಿ ಅರ್ಧ ಇಂಚ್ ಗ್ಯಾಪ್ ತಗೊಂಡು ನೀವು ಇದನ್ನ ಜಸ್ಟ್ ಹಿಂಗೆ ಜಾಯಿನ್ ಮಾಡಿಬಿಡಿ. ಅದಾದ್ಮೇಲೆ ಹಿಂಗೆ 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 ಇದೆಲ್ಲ ಆಸ್ ಇಟ್ ಈಸ್ ಎಲ್ಲ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಪ್ರಿನ್ಸಸ್ ಕಟ್ ಹೆಂಗ್ ಕಟ್ ಮಾಡ್ತೀವೋ ಇದನ್ನು ಹಂಗೆ ಕಟ್ ಮಾಡ್ಕೊಂಡು ತುಂಬಾ ಈಸಿ ಮೆಥಡ್ ಅಲ್ಲಿ ಯಾವ ತರ ಮಧುಬಾಲ ಬ್ಲೌಸ್ ಕಟ್ ಮಾಡ್ಕೊಡೋ ಅಂತ ತುಂಬಾ ಕಾಮೆಂಟ್ಸ್ ಬರ್ತಾ ಇದೆ. ನೀವೆಷ್ಟೇ ಟ್ರೈ ಮಾಡಿದ್ರು ನಿಮ್ ತರ ನಮ್ಗೆ ಬರ್ತಾ ಇಲ್ಲ ಅನ್ನೋರ್ಗೆ ಇದಕ್ಕಿಂತ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ತರ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಕೆಳಗಡೆ ಮಾತ್ರ ಅರ್ಧ ಇಂಚ್ ಬಿಡ್ಬೇಕು, ಪ್ರಿನ್ಸಸ್ ಕಟ್ಗೆ ನಾವು ರೆಗ್ಯುಲರ್ ಆಗಿ ಹೆಂಗ್ ಮಾಡ್ತೀವಲ್ಲ ಅದೇ ತರ. ಮತ್ತೆ ಇದು ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ, ಯಾಕಂದ್ರೆ
ಇಲ್ಲೇನೋ ಮಾರ್ಕ್ ಮಾಡಿದೀವಿ, ಕೆಳಗಡೆ ಪೀಸ್ಗೆ ಮಾರ್ಕಿಂಗ್ ಇಲ್ಲ, ಅದಕ್ಕೋಸ್ಕರ. ಮತ್ತೆ ಇಷ್ಟು ಇಲ್ಲೂ ಅಷ್ಟೇ ಸೇಮ್ ಬ್ಯಾಕ್ ಅಲ್ಲಿ ಏನ್ ನಾರ್ಮಲ್ ಸೈಜ್ ನಾವು ಫ್ರಂಟ್ ಬ್ಯಾಕ್ ಕಟ್ ಮಾಡಿರ್ತೀವಿ ಅದೇ ರೀತಿ ಇದಕ್ಕೂ ಫ್ರಂಟ್ ಕಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದನ್ನ ನ್ಯಾಚ್ ಹಾಕೊಳ್ಳಿ. ಇದಿಷ್ಟಾಯ್ತು ನೋಡಿ. ಇದು ಬ್ಯಾಕು ಪಕ್ಕಕ್ಕೆ ಬಿಡಿ. ಮೊದಲನೇದಾಗಿ ಈ ಲೈನ್ ಎಗರಿಸ್ಬಿಡಿ, ಯಾಕಂದ್ರೆ ಇದು ಕನ್ಫ್ಯೂಸ್ ಆಗ್ಬಿಡ್ತದೆ, ಅದಕ್ಕೋಸ್ಕರ. ಅದಾದ್ಮೇಲೆ ಫ್ರಂಟ್ ಶೇಪ್ ತಗೊಳ್ಳಿ. ಫ್ರಂಟ್ ಶೇಪು ಸಣ್ಣ ಇದ್ದಾರೆ, ಮತ್ತೆ ಇದು ಬ್ಯಾಕ್ ಡೀಪ್ ಇರೋದ್ರಿಂದ ನೋಡಿ ಇಷ್ಟೇ ಬರಬೇಕು, ಜಾಸ್ತಿ ಎಲ್ಲ ತೆಗಿಯಂಗಿಲ್ಲ. ಪ್ರಿನ್ಸಸ್ ಕಟ್ ಹೆಂಗ್ ತೆಗಿತೀವೋ ಹಂಗೆ ಅಷ್ಟೇ ತಗೊಳ್ಳಿ. ಅದಾದ್ಮೇಲೆ ಫ್ರಂಟ್ ಡೀಪು ಅವ್ರು 7 ಹೇಳಿದ್ದಾರೆ, ಈ ಸೈಜ್ಗೆ 6.5 ತಗೊಳ್ಳಿ. ಮತ್ತೆ ಡೀಪ್ ಹಾಕ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಕಸ್ಟಮರ್ ಈ ಥರ ಹೆಚ್ಚು ಕಮ್ಮಿ ಇದೆ, ನನಗೆ ಎಕ್ಸ್ಪೀರಿಯನ್ಸ್ ಇದೆ, ಅದರಿಂದ ನಾನು ಹೆಚ್ಚು ಕಮ್ಮಿ ಮಾಡ್ಕೊತೀನಿ. ನಿಮಗೂ ಆ ಥರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಯ್ತು ಅಂದರೆ ನೀವು ಚೆಕ್ ಮಾಡ್ಕೊಳ್ಬೋದು. ಮತ್ತು ಈ ಡಿಸ್ಟೆನ್ಸ್ ಬಂದ್ಬಿಟ್ಟು 7 ಇಂಚ್ ಹೇಳಿದ್ದಾರೆ. 7 ಇಂಚು ಪ್ಲಸ್ ಮಾರ್ಜಿನ್ 7.25ಗೆ ಇಲ್ಲೊಂದು, ಮತ್ತು ಇಲ್ಲಿ 2.25 ಇಲ್ಲಿಗೊಂದು. ಮತ್ತು ಇದು ಪ್ರಿನ್ಸಸ್ ಕಟ್ ಡಾಟ್, ಇಲ್ಲಿ ಡಾಟ್ ಹೆಂಗೆ ಹಿಡಿತೀವೋ ಹಂಗೆ ಇದನ್ನು ಹಿಂಗೆ ಎಳ್ಕೊಂಬಂದ್ಬಿಡಿ. ಸೊ ಇಲ್ಲಿವರೆಗೂ ಬಂತು. ಅದಾದ್ಮೇಲೆ ನೆಕ್ಗೆ ಇಲ್ಲೊಂದು ಲೈನ್ ಹಾಕೊಳ್ಳಿ, ಮತ್ತೆ ಇಲ್ಲಿ ಒಂದು ಲೈನ್ ಹಾಕೊಳ್ಳಿ. ಇವಾಗ ಇಷ್ಟಾದ್ಮೇಲೆ ಇದು ಪ್ರಿನ್ಸಸ್ ಕಟ್ ಮಾಡ್ಕೊಂಡು ಇಲ್ಲಿ ಚೆಸ್ಟ್ ಲೂಸ್ ಆಗ್ಬಿಡ್ತದೆ, ಯಾಕಂದ್ರೆ ನಾವು ಬ್ಯಾಕ್ ಹೆಂಗ್ ಕಟ್ ಮಾಡಿದ್ವಿ ಇಲ್ಲೂ ಅಷ್ಟೇ ಕಟ್ ಮಾಡಿದ್ವಿ, ಇಲ್ಲಿ ಲೂಸ್ ಬರಬೇಕು. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಸೇಮ್ ಇದನ್ನೇ ಕಟ್ ಮಾಡ್ಕೊಂಡು ಒಂದು ವೇಸ್ಟ್ ಪೇಪರ್ ತಗೊಂಡು ಇದನ್ನ ಪ್ರಿನ್ಸಸ್ ಕಟ್ ತರ ಸ್ಟಿಚಿಂಗ್ ಮಾಡ್ಕೊಂಡು ಕಟ್ ಮಾಡಬೇಕು. ಅದಕ್ಕೆ ಒಂದು 5 ಮಿನಿಟ್ಸ್ ಅಲ್ಲಿ ಮಾಡೋಣ. ನೋಡಿ ಹಿಂಗ್ ಬರ್ತದೆ. ಅದಾದ್ಮೇಲೆ ಹಿಂಗ್ ಬರ್ತದೆ ಇದು ಈ ತರ. ನಾವು ಈ ಪಾರ್ಟ್ ಅಲ್ಲಿ ಸ್ವಲ್ಪ ಲೂಸ್ ಕೊಟ್ಟಿಲ್ಲ ಅಂದ್ರೆ ನಾವು ಮತ್ತೆ ಇಲ್ಲಿ ಹೊಲಿಯಕ್ಕೆ ಮಾರ್ಜಿನ್ ಬೇಕು, ಇಲ್ಲಿ ಹೊಲಿಯಕ್ಕೆ ಮಾರ್ಜಿನ್ ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಇನ್ನು ಇದಕ್ಕಿಂತ ಟೈಟ್ ಆಗ್ಬಿಡ್ತದೆ. ಅದಕ್ಕೆ ಏನ್ ಮಾಡ್ಬೇಕು, ಇದನ್ನ ರೆಡಿ ಕಟ್ ಮಾಡ್ಕೊಂಡು ಇದನ್ನ ಎಕ್ಸ್ಟ್ರಾ ಮಾಡಬೇಕು. 2 ಮಿನಿಟ್ಸ್ ಅಲ್ಲಿ ಇದು ಮುಗಿಸ್ಕೊಳ್ಳೋಣ. ನೋಡಿ ಪ್ರಿನ್ಸಸ್ ಕಟ್ ಸೇಮ್ ತರ ಕಟ್ ಮಾಡ್ಕೊಂಡಿದೀನಿ, ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟಿದೀನಿ. ಈ ತರ ಪ್ರಿನ್ಸಸ್ ಕಟ್ ನ ಇಲ್ಲಿ ಚೆಸ್ಟ್ ಪೋರ್ಷನ್ ಲೂಸ್ ಕೊಟ್ಟಿದೀವಿ. ಇವಾಗ ಮಧುಬಾಲ ಬ್ಲೌಸ್ ನ ಹಿಂಗೆ ಶೇಪ್ ಆಗಿ ನಾವು ಕಟ್ ಮಾಡ್ಕೋಬೇಕು. ಯಾವ ತರ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ನೇದಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಅವ್ರ ಸೈಜ್ಗೆ ಎಷ್ಟು ಸೈಜ್ ಆಗುತ್ತೋ ಆ ಸೈಜ್ ನ ಕಪ್ಸ್ ತಗೋಬೇಕು. ಒಂದು ಕಪ್ಸ್ ನ ಕರೆಕ್ಟ್ ಆಗಿ ಚೆಸ್ಟ್ ಎಲ್ಲಿ ಬರುತ್ತೋ ಸೆಂಟರ್ ಮಿಡಿಲ್ ಪಾರ್ಟ್ ಅಲ್ಲಿ ಕರೆಕ್ಟ್ ಆಗಿ ಈ ತರ ಇಟ್ಕೋಬೇಕು. ಇಟ್ಕೊಂಡ್ಮೇಲೆ ಚೆಸ್ಟ್ ಮಾರ್ಜಿನ್ ಬಿಟ್ಟು ಇಲ್ಲಿ ಒಂದು ಮಾರ್ಕ್ ಅನ್ನೋದು ಹಾಕೋಬೇಕು ಸ್ಟ್ರೈಟ್ ಆಗಿ. ನೋಡಿ ಹಾಕೊಂಡ್ವಾ. ಮತ್ತೆ ಹಿಂಗೆ ಚೆಸ್ಟ್ ಸುತ್ತ ರೌಂಡ್ ಆಗಿ ಮಾರ್ಕ್ ಹಾಕೋಬೇಕು. ಈ ತರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಅವ್ರಿಗೆ ವಿ ನೆಕ್, ಅದನ್ನ ಈ ತರ ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಕಪ್ಸ್ ಸೈಡ್ಗೆ ಇಟ್ಬಿಡಿ. ಇವಾಗ ಏನ್ ಮಾಡ್ಬೇಕು ನೋಡಿ, ಅದೇ ಶೇಪ್ ಆಗಿ ನೀಟಾಗಿ ಕಟ್ ಮಾಡ್ಬಿಟ್ವಿ. ಮತ್ತೆ ಇದು ರೆಡಿ ಪೀಸು. ಇವಾಗ ಇದು ಹೊಲಿಯಕ್ಕೆ ಇಲ್ಲಿ ಮಾರ್ಜಿನ್ ಬೇಕು, ಈ ಪೀಸ್ಗೆ ಇಲ್ಲಿ ಮಾರ್ಜಿನ್ ಬೇಕು, ಇಲ್ಲಿವರೆಗೂ. ಈ ಪೀಸ್ಗೆ ಇಲ್ಲಿ ಕೊಡಬೇಕು, ಈ ಪೀಸ್ಗೆ ಇಲ್ಲಿ ಕೊಡಬೇಕು. ಇಲ್ಲಿ ಏನು ಇದಕ್ಕೂ ಈ ಪೀಸ್ಗೆ ಇಲ್ಲಿ ಮಾರ್ಜಿನ್ ಕೊಡಬೇಕು, ಯಾಕಂದ್ರೆ ಆಲ್ರೆಡಿ ಇಲ್ಲಿ ಮಾರ್ಜಿನ್ ಇದೆ. ಓಕೆನಾ? ಇವಾಗ ಬಿಚ್ಚಬೇಕು ಇದನ್ನ. ಅದನ್ನ ಈ ಕಡೆ ಇರೋದು ಇಲ್ಲಿ ಬಿಚ್ಚಿದ್ದೀನಿ. ಇದೇ ಮೈನ್ ಪಾರ್ಟ್. ಇಲ್ಲಿಂದಾನೆ ತಿಳ್ಕೊಬೇಕಾಗಿರುವಂತ ವಿಷಯ. ನಾವ್ ಇಲ್ಲಿಂದ ಇಲ್ಲಿಗೆ ಅಟ್ಯಾಚ್ ಮಾಡಿದ್ವಿ. ಸೊ ಇದಕ್ಕೂ ಈ ಪೀಸ್ಗೂ ಮಾರ್ಜಿನ್ ಕೊಡುವಂತ ಅವಶ್ಯಕತೆ ಇಲ್ಲ. ಮತ್ತೆ ನೆಕ್ ಡೀಪ್ ಅಷ್ಟೇ ನೋಡ್ಕೊಂಡು ಇಲ್ಲಿ ಮಾರ್ಜಿನ್ ಬಿಟ್ಟು ನಾವು ಕಟ್ ಮಾಡ್ಕೊಂಡು ಬಂದಿದ್ವಿ. ಸೊ ಇಲ್ಲೂ ಮಾರ್ಜಿನ್ ಸಿಕ್ತು ನಮ್ಗೆ. ಇವಾಗ ಎಲ್ಲೆಲ್ಲಿ ಮಾರ್ಜಿನ್ ಬೇಕು, ಈ ಕಡೆ ಇದಕ್ಕೆ ರೌಂಡ್ ಪೀಸ್ ಬೇಕು, ಈ ಕಡೆ ಈ ಪೀಸ್ ಮಾರ್ಜಿನ್ ಬೇಕು, ಈ ಪೀಸ್ ಇಲ್ಲಿ ಮಾರ್ಜಿನ್ ಬೇಕು, ಈ ಪೀಸ್ಗೆ ಈ ಫುಲ್ ರೌಂಡ್ ಮಾಡಬೇಕು. ಇದನ್ನ ಬಿಟ್ಟು ನಾವು ಪೀಸ್ ಕಟ್ ಮಾಡ್ಕೊಂಡು ಅದಾದ್ಮೇಲೆ ನೋಡಿ ಇಲ್ಲಿ ಅಟ್ಯಾಚ್ ಮಾಡ್ಬಿಟ್ಟಿದೀವಿ. ಈ ಪೀಸ್ ಹಂಗೆ ನೀಟಾಗಿ ಕುತ್ಕೊಂಡ್ಬಿಡ್ತದೆ. ಇದನ್ನ ನ್ಯೂಸ್ ಪೇಪರ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ ಒರಿಜಿನಲ್ ಪೀಸ್ ತರ. ಅಷ್ಟೇ, ಮಧುಬಾಲದಲ್ಲಿ
ತುಂಬಾ ಈಸಿ ಮೆಥಡ್ ಆಗಿರುವಂತದ್ದು ತೋರಿಸ್ಕೊಟ್ಟಿದ್ದೀನಿ. ಇಲ್ಲಿ ಬರುತ್ತೆ, ಇದು ಕುತ್ಕೊಂತದ ಇಲ್ವಾ? ಮೊದಲನೇದಾಗಿ ಇಲ್ಲೊಂದು ಲೈನ್ ಅನ್ನೋದು ಹಾಕೋಬೇಕು. ಈ ಕಡೆ ಹಾಕೊಳ್ಳೋಣ. ಇಲ್ಲೇನಕ್ಕೆ ಅಂತಾನು ಹೇಳ್ತೀನಿ. ಇಲ್ಲೇನೇನಕ್ಕೆ ಅಂತಂದ್ರೆ ನಮ್ಗೆ ಬ್ಯಾಕ್ ಹುಕ್ಸ್ ಇರೋದ್ರಿಂದ ಫ್ರಂಟ್ ಅಲ್ಲಿ ಏನು ಜಾಯಿಂಟ್ ಬರಬಾರ್ದು. ಓಕೆನಾ? ಅದಕ್ಕೋಸ್ಕರ ನಾವು ಇದನ್ನ ನೀಟಾಗಿ ಕರೆಕ್ಟ್ ಆಗಿ ಇಟ್ಕೋಬೇಕು. ಒಂಚೂರು ಕ್ರಾಸ್ ಬಂದಿರುತ್ತೆ, ಅದನ್ನ ಬಿಟ್ಬಿಡ್ಬೇಕು. ನೋಡಿ, ಕರೆಕ್ಟ್ ಆಗಿ ಇಟ್ಕೋಬೇಕು ಇದನ್ನ. ಅದಾದ್ಮೇಲೆ ನೋಡಿ, ಈ ಪೀಸ್ ಕಟ್ ಮಾಡ್ಕೊಂಡ್ವಿ. ಇಲ್ಲೂ ಜರದಿರ ಏನಾದ್ರು ಇಟ್ಕೊಳ್ಳಿ. ಇವಾಗ ಈ ಪೀಸ್ಗೆ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೋಬೇಕು. ಮಾರ್ಜಿನ್ ಜಾಸ್ತಿ ಬಿಡಂಗಿಲ್ಲ, ಸ್ವಲ್ಪನೇ ಬಿಟ್ಕೋಬೇಕು. ನೋಡಿ, ಮತ್ತೆ ಇಲ್ಲಿ ಬಿಡಂಗಿಲ್ಲ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ಬಿಟ್ಟಿರ್ತೀವಿ. ಇಲ್ಲಿ ಬಂದ ತಕ್ಷಣ ಮತ್ತೆ ಪಕ್ಕ ಬಂದ್ಬಿಡ್ಬೇಕು. ನೋಡಿ, ನೆಕ್ಕಿಂದ ಕೆಳಗಡೆ ಈ ಶೇಪ್ ಮಾತ್ರ ಬರಬೇಕು, ಮತ್ತೆ ಇಲ್ಲಿ ಬರಂಗಿಲ್ಲ. ಯಾಕಂದ್ರೆ ಅಲ್ಲಿ ಫಸ್ಟೇ ನಾವು ಕಟ್ ಮಾಡ್ಬೇಕಾದ್ರೆ ಬಿಟ್ಕೊಂಡಿರ್ತೀವಿ, ಅದಕ್ಕೋಸ್ಕರ. ಮತ್ತೆ ಇಲ್ಲಿ ನೆಕ್ಕಲ್ ಮಾರ್ಜಿನ್ ಇದೆ, ಇದನ್ನ ಕಟ್ ಮಾಡ್ಬಿಡಿ. ಮತ್ತೆ ಇದನ್ನ ನೋಡಿ, ಒಂದ್ ಸ್ವಲ್ಪ ಇಲ್ಲಿ ಅಲ್ಲಿ ಎಡವಟ್ಟು ಇದ್ರೂ ಬಿಟ್ಕೊಂಡು ನೀಟಾಗಿ ರೌಂಡ್ ಶೇಪ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ, ಆತರ ಸ್ವಲ್ಪ ಇಲ್ಲಿ, ಯಾಕಂದ್ರೆ ಜಾಸ್ತಿ ಈ ತರ ಆಗ್ಬಿಟ್ರೆ ಹಾಕೊಂಡಾಗ ಈ ಕಡೆ ಬ್ಲೌಸ್ ಎಳ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ. ಮತ್ತೆ ಈ ತರ ಬಿಟ್ಬಿಡ್ವಿ. ನಾವು ಈ ತರ ಏನಕ್ಕೆ ಮಾಡೋದು ಅಂತಂದ್ರೆ, ಇಲ್ಲಿ ಡಾಟ್ಗೆ ಶೇಪ್ ಜಾಸ್ತಿ ತೆಗಿತೀವಿ. ಆಲ್ರೆಡಿ ಇದರಲ್ಲಿ ಡಾಟ್ ತರ ನಾವು ಪ್ರಿನ್ಸಸ್ ಕಟ್ಗೆ ಅಟ್ಯಾಚ್ ಮಾಡ್ಕೊಂಡಿದೀವಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಇದು ರೌಂಡ್ ಶೇಪ್ ಎಷ್ಟು ನೀಟಾಗಿ ಬರುತ್ತೆ ಅಷ್ಟು ನೀಟಾಗಿ ಇದನ್ನ ಕಟ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಇಲ್ಲಿ ರಿಂಕಲ್ಸ್ ಬಂದ್ಬಿಡುತ್ತೆ, ಅದಕ್ಕೋಸ್ಕರ. ಸೊ ಇದು ಎತ್ಬಿಟ್ವಿ, ಇದನ್ನ ಕಟ್ ಮಾಡ್ಕೊಂಡ್ವಿ. ಇದು ಪೀಸ್ ರೆಡಿ ಆಯ್ತು. ಇವಾಗ ಇನ್ನೆರಡು ಪೀಸ್ ಇದೆ, ಇದನ್ನ ಕಟ್ ಮಾಡೋಣ. ಇದಕ್ಕೂ ಅಷ್ಟೇ, ಫ್ರಂಟ್ ಇಲ್ವಲ್ಲ, ಬ್ಯಾಕ್ ಅಲ್ಲಿ ಇರೋದ್ರಿಂದ ಇದಕ್ಕೊಂದು ಲೈನ್ ಹಾಕೋಬೇಕು. ಹಿಂಗ್ ಕರೆಕ್ಟ್ ಆಗಿ ಲೈನ್ ಮೇಲೆ ಇಟ್ಕೊಂಡು ಇಲ್ಲಿ ಮಾರ್ಜಿನ್ ಬಿಡಬೇಕು, ಇಲ್ಲಿ ಮಾತ್ರ ಬಿಡ್ಬೇಕು ಅಷ್ಟೇ, ಇನ್ನೆಲ್ಲೂ ಬಿಡಂಗಿಲ್ಲ. ನೋಡಿ, ಇಲ್ಲೊಂದು ಸ್ವಲ್ಪ ಇಲ್ಲಿ ಆಲ್ರೆಡಿ ಬಿಟ್ಟಿರ್ತೀವಿ ನಾವು. ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೋಬೇಕು. ಇಲ್ಲೊಂದು ಸ್ಕೇಲ್ ಇಟ್ಕೊಳ್ಳಿ. ಮತ್ತೆ ಇಲ್ಲಿ ಆಲ್ರೆಡಿ ಬಿಟ್ಟಿರ್ತೀವಿ ಅವಾಗ ಲೈನಿಂಗ್ ಕಟ್ ಮಾಡ್ಬೇಕಾದ್ರೆ. ಮತ್ತೆ ಇಲ್ಲಿ ಮಾರ್ಜಿನ್ ಅಷ್ಟೇ, ಈ ಪೀಸ್ ಆಯ್ತು. ಇಲ್ಲಿ ಸ್ಟ್ರೈಟ್ ಆಗಿ ಎತ್ಕೊಳ್ಳಿ. ಮತ್ತೆ ಇದೊಂದು ಪೀಸ್ ಇದೆ, ಈ ಪೀಸಲ್ಲಿ ನೋಡಿ, ಇದು ಮೇಲೆ ಕೆಳಗಡೆ ಹುಷಾರಾಗಿ ನೋಡ್ಕೋಬೇಕು. ಇದು ಮೇಲೆದು, ಇದು ಕೆಳಗಡೆದು. ಒಂದ್ ಕಡೆ ಮಾತ್ರ ಮಾರ್ಜಿನ್ ಬಿಟ್ಕೋಬೇಕು. ನೋಡಿ, ಈ ತರ. ಈ ಕಡೆ ಅಟ್ಯಾಚ್ ಮಾಡ್ಬೇಕಾದ್ರೆ ಆಲ್ರೆಡಿ ಮಾರ್ಜಿನ್ ಬಿಟ್ಟಿದ್ವಲ್ಲ, ಇಲ್ಲೇನು ಬಿಡಂಗಿಲ್ಲ. ಮತ್ತೆ ಎರಡು ಕಡೆ ಒಂದೇ ತರ ಇರೋದ್ರಿಂದ ಅವ್ರು ಯಾವ ಕಡೆಯಿಂದ ಆ ಕಡೆ ಅಟ್ಯಾಚ್ ಮಾಡ್ಬಿಡ್ತಾರೆ ಟೈಲರ್ಗಳು. ಅದಕ್ಕೆ ಇಲ್ಲೊಂದು ನ್ಯಾಚು, ಈ ನ್ಯಾಚ್ಗೆ ಹಿಂಗ್ ಜಾಯಿನ್ ಮಾಡ್ಬೇಕು ಅಂತ. ಅದಾದ್ಮೇಲೆ ಇಲ್ಲಿಗೊಂದು ನ್ಯಾಚ್ ಹೊಡಿಬೇಕು, ಇದು ಕೆಳಗಡೆಗೆ ಬರಬೇಕು ಅಂತ. ಸೊ ಅವಾಗ ಈ ತರ ಬರಬೇಕು, ಈ ತರ ಜಾಯಿನ್ ಮಾಡ್ಬೇಕು ಅಂತ ಅದರ್ಥ. ನೋಡಿ, ಈ ತರ ಇದು ಹಿಂಗೆ. ಮತ್ತೆ ಇದನ್ನು ನೋಡಿ, ಈ ತರ ಅಟ್ಯಾಚ್ ಮಾಡಬೇಕು.
ಬ್ಯಾಕ್ ಸಿಕ್ಸ್ ಆಗಿರೋದ್ರಿಂದ ಇದು